ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನ್ನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡೈನ್ ಪ್ಲೇಸ್ ಫುಡ್ ಮೀ ಅನ್ನೋ ಒಂದು ಕಂಪ್ನಿನಲ್ಲಿ ನಿಮಗೆ ಲೋನ್ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ಆಗಿ ಕಾಲ್ ಮಾಡಿದ್ದಾರೆ. ಇದೊಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ. ಸ್ಯಾಲ್ರಿ ನಿಮಗೆ 25,000 ಇರುತ್ತೆ. ದಿಸ್ ಈಸ್ ಎ ರಿಮೋಟ್ ಪೊಸಿಷನ್. ವಿ ಆರ್ ಸೀಕಿಂಗ್ ಎ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಆರ್ಗನೈಸ್ಡ್ ಲೋನ್ ಅಪ್ಲಿಕೇಶನ್ಸ್ ಪ್ರಿಪೇರ್ ಟು ಅಸಿಸ್ಟ್ ಕ್ಲೈಂಟ್ಸ್ ಇನ್ ಪ್ರಿಪೇರಿಂಗ್ ಆ್ಯಂಡ್ ಸಬ್ಮಿಟಿಂಗ್ ಲೋನ್ ಅಪ್ಲಿಕೇಶನ್. ಸೊ ಇಲ್ಲಿ ಲೋನಿಗೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅದನ್ನು ಡೀಟೇಲ್ ಆಗಿ ಚೆಕ್ ಮಾಡಿ ಸೊ ಕ್ಲೈಂಟ್ಸಿಗೆ ಲೋನ್ ಕೊಡ್ಬೋದು ಆ ಥರ ಅಂತ ಪ್ರೋಸೆಸ್ನ ನೀವು ಚೆಕ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಕೀ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಅಸಿಸ್ಟ್ ಕ್ಲೈಂಟ್ಸ್ ಇನ್ ದ ಗ್ಯಾದರಿಂಗ್ ಆ್ಯಂಡ್ ಆರ್ಗನೈಸಿಂಗ್ ನೆಸೆಸರಿ ಡಾಕ್ಯುಮೆಂಟೇಷನ್ ಫಾರ್ ಲೋನ್ ಅಪ್ಲಿಕೇಶನ್. ಸೊ ಈಗ ಲೋನ್ ಅಪ್ಲೈ ಮಾಡೋದಕ್ಕೆ ನೆಸೆಸರಿ ಆದಂಥ ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನು ನೀವು ಅವ್ರಿಗೆ ಅಸಿಸ್ಟ್ ಮಾಡಬೇಕು. ರಿವ್ಯೂ ಕಂಪ್ಲೀಟೆಡ್ ಅಪ್ಲಿಕೇಶನ್ ಟು ಎನ್ಶ್ಯೂರ್ ಅಕ್ಯುರಸಿ ಆ್ಯಂಡ್ ಕಂಪ್ಲೀಟ್ನೆಸ್. ಈಗ ಯಾರೆಲ್ಲ ಡಾಕ್ಯುಮೆಂಟ್ನ ಪ್ರೊವೈಡ್ ಮಾಡಿ ಲೋನ್ಗೆ ಕೊಟ್ಟಿರ್ತಾರೆ, ಸೊ ಅಪ್ರೂವ್ ಮಾಡೋದಕ್ಕಿಂತ ಮುಂಚೆ ನೀವೆಲ್ಲ ಚೆಕ್ ಮಾಡಬೇಕು ಪ್ರತಿಯೊಂದು ಪ್ರೋಸೆಸ್ ಕರೆಕ್ಟಾಗಿದೆಯಾ ಅಂತ. ಪ್ರೊವೈಡ್ ಗೈಡೆನ್ಸ್ ಟು ಕ್ಲೈಂಟ್ಸ್ ರಿಗಾರ್ಡಿಂಗ್ ಲೋನ್ ಪ್ರಾಡಕ್ಟ್ಸ್ ಆ್ಯಂಡ್ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್. ಸೊ ಕ್ಲೈಂಟ್ಸಿಗೆ ಲೋನ್ನ ತೊಗೊಳ್ಳೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಓಕೆನಾ. ಮೈಂಟೈನ್ ಅಕ್ಯುರೇಟ್ ರೆಕಾರ್ಡ್ಸ್ ಆಫ್ ಆಲ್ ಕ್ಲೈಂಟ್ ಇಂಟರಾಕ್ಷನ್ ಆ್ಯಂಡ್ ಅಪ್ಲಿಕೇಶನ್ ಸ್ಟೇಟಸ್. ಪ್ರತಿಯೊಬ್ಬರು ಕ್ಲೈಂಟ್ಸ್ ಏನಿರ್ತಾರೆ ಲೋನ್ಗೆ ಅಪ್ಲೈ ಮಾಡಿರ್ತಾರಲ್ಲ, ಅವ್ರದ್ದನ್ನ ರೆಕಾರ್ಡ್ಸ್ನ ನೀವು ಮೈಂಟೈನ್ ಮಾಡಬೇಕಾಗತ್ತೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತಂದರೆ ಹೈಸ್ಕೂಲ್ ಡಿಪ್ಲೊಮಾ ಆರ್ ಈಕ್ವಲೆಂಟ್. ಸೊ ಹೈಸ್ಕೂಲ್ ಆಗಿರಬೇಕು ಅಥವಾ ಒಂದು ಡಿಪ್ಲೊಮಾ ಆಗಿರ್ಬೋದು, ಅಥವಾ ಪೋಸ್ಟ್ ಸೆಕೆಂಡರಿ ಎಜುಕೇಷನ್ ಇನ್ ಫಿನಾನ್ಸ್ ಆರ್ ರಿಲೇಟೆಡ್ ಫೀಲ್ಡ್ಸ್ ಇನ್ ಅಸೆಟ್. ಸೊ ಏನಾದರೂ ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಫಿನಾನ್ಸಿಗೆ ಸಂಬಂಧಪಟ್ಟಂಗಿತ್ತು ಅಂದರೂ ಕೂಡ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಲೋನ್ ಪ್ರೊಸೆಸಿಂಗ್, ಫಿನಾನ್ಸ್ ಆರ್ ಕಸ್ಟಮರ್ ಸರ್ವಿಸ್ ಪ್ರಿಫರ್ಡ್. ಸೊ ಎಕ್ಸ್ಪೀರಿಯನ್ಸ್ ಇದ್ದವನ್ನ ಇವರು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಫ್ರೆಷರ್ ಕೂಡ ಅಪ್ಲೈ ಮಾಡಿರಿ. ಓಕೆನಾ. ಸ್ಟ್ರಾಂಗ್ ನಾಲೆಡ್ಜ್ ಆಫ್ ಕೆನಡಿಯನ್ leading practicals and regulation. Loan application range from CAD, excellent written and verbal communication. MS Excel ವರ್ಡ್ ಏನಿದೆ ಅದು ಚೆನ್ನಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂದರೆ ಆಪರ್ಚುನಿಟಿ ಫಾರ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್, ಪಾಸಿಟಿವ್ ಆ್ಯಂಡ್ ಸಪೋರ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್, ಫ್ಲೆಕ್ಸಿಬಲ್ ವರ್ಕ್ ಅವರ್ಸು ಇರುತ್ತೆ. ಸೊ ಈ ಎಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿತ್ತು ಅಂತಂದರೆ ಅಪ್ಲೈ ಮಾಡಿ. ಸೊ ಜಸ್ಟ್ ಈಗ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಹಾಕಬೇಕಾಗತ್ತೆ. ಫಸ್ಟ್ ನೇಮಲ್ಲಿ ನಿಮ್ಮ ಹೆಸರು, ಲಾಸ್ಟ್ ನೇಮಲ್ಲಿ ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕಿ, ಸರ್ನೇಮ್ ಇಲ್ಲ ಅಂದರೆ ಇನ್ಷಿಯಲ್ ಹಾಕಿ. ರೆಡ್ ಮಾರ್ಕಲ್ಲಿ ಏನಿರುತ್ತೆ ಅದು ಕಂಪಲ್ಸರಿ ಆಗಿರುತ್ತೆ. ನೀವು ಯೂಸ್ ಮಾಡೋಂಥ ಫೋನ್ ನಂಬರು, ನೀವು ಯೂಸ್ ಮಾಡೋಂಥ ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ಯಾಕಂತಂದರೆ ಅವರು ಅದ್ರ ಮುಖಾಂತರನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಡ್ರೆಸ್ ಇನ್ಫಾರ್ಮೇಷನಲ್ಲಿ ನೀವಿರ್ತಕ್ಕಂಥ ಸಿಟಿ ನೇಮ್ ಹಾಕಿ, ನೀವಿರ್ತಕ್ಕಂಥ ಯಾವ ಸ್ಟೇಟಲ್ಲಿದ್ದೀರಾ ಸ್ಟೇಟ್ ಹಾಕಿ. ಓಕೆನಾ. ಪ್ರೊಫೆಷ್ನಲ್ ಡೀಟೇಲ್ಸು, ಸೊ ಸ್ಕಿಲ್ ಸೆಟ್ಟು, ನಿಮ್ಮ ಒಂದು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ ಏನು ಬೇಕೋ ಅದನ್ನು ಅಪ್ಡೇಟ್ ಮಾಡಿ. ಇನ್ನು ಎಜುಕೇಷನ್ ಡೀಟೇಲ್ಸ್ ಅಂತ ಇದೆ. ಆ್ಯಡ್ ಎಜುಕೇಷನ್ ಡೀಟೇಲ್ಸ್ ಮೇಲೆ ನಿಮ್ಮ 10th ಎಲ್ಲಿ ಓದಿದ್ದು, ಎಷ್ಟು ಯಾವ ಇಯರಲ್ಲಿ ಕಂಪ್ಲೀಟ್ ಆಗಿದ್ದು, ಪರ್ಸಂಟೇಜ್ ಎಷ್ಟಿದೆ ಅದನ್ನು ಎಂಟರ್ ಮಾಡಬೇಕು. PUC ಅದೇ, ಡಿಗ್ರಿ ಅದೇ ಥರ. ಸೊ ನಿಮ್ಮ ಒಂದು ಎಜುಕೇಷನ್ ಏನಿದೆ ಅದನ್ನು ಎಂಟರ್ ಮಾಡಿ. ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ಸೊ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಅಟ್ಯಾಚ್ಮೆಂಟ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ರೆಸ್ಯೂಮು, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ಈ ಬ್ರೌಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ರೆಸ್ಯೂಮ್ PDF-ನ ಅಪ್ಲೋಡ್ ಮಾಡಿ. ಕವರ್ ಲೆಟರು, ಈ ಒಂದು ಜಾಬ್ಗೆ ಕವರ್ ಲೆಟರ್ನ ಗೂಗಲ್ ಮಾಡಿ ಅಲ್ಲಿ ಏನು ಬರುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಡಿ, ಸ್ವಲ್ಪ ಚೇಂಜಸ್ ಮಾಡಿ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ. ಸೊ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಮತ್ತು ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಸು, ಎಲ್ಲ ಜಾಬ್ ಅಪ್ಡೇಟು 100% ಸೆಕ್ಯೂರ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಕೊಡಬೇಕಾಗಿಲ್ಲ. ಸೊ ಯಾವುದೇ ರೀತಿಯಾದಂಥ ಅಮೌಂಟ್ ಕೂಡ ನೀವು ಡೆಪಾಸಿಟ್ ಮಾಡಬೇಕಾಗಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಯಾವ ಒಂದು ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರನೇ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಮತ್ತು ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.